ಮಧುಗಿರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಚ್ಪಿವಿ ಲಸಿಕಾಕರಣ ಕಾರ್ಯಕ್ರಮ 30 ಮಕ್ಕಳಿಗೆ ಲಸಿಕೆ. ಮಧುಗಿರಿ ಪಟ್ಟಣದ ಮಧುಗಿರಿ ಗವರ್ನ್ಮೆಂಟ್ ಹಾಸ್ಪಿಟಲ್ನಲ್ಲಿ ಇಂದು ಸಾಂಕೇತಿಕವಾಗಿ ಎಚ್ಪಿವಿ ಲಸಿಕಾಕರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮವು ಮಕ್ಕಳ ಆರೋಗ್ಯ ರಕ್ಷಣೆ ಹಾಗೂ ಭವಿಷ್ಯದಲ್ಲಿ ಗಂಭೀರ ಕಾಯಿಲೆಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಡಿಡಿಪಿಯುಐ ಶ್ರೀ ಮಾಧವರೆಡ್ಡಿ ಅವರು, ಬಿಇಒ ಹನುಮಂತರಾಯಪ್ಪ ಅವರು, ಮಧುಗಿರಿ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾ ಮೋಹನ್ ಅವರು, ಟಿಎಚ್ಒ ಡಾ ಆನಂದ್ ಅವರು ಹಾಗೂ ಮಕ್ಕಳ ತಜ್ಞರಾದ ಡಾ ಇಂದಿರಾ ಅವರು ಭಾಗವಹಿಸಿ ಲಸಿಕಾಕರಣದ ಮಹತ್ವದ ಕುರಿತು ತಿಳಿಸಿದರು. ಈ ಸಂದರ್ಭದಲ್ಲಿ ಸಿದ್ಧಾರ್ಥ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಪ್ರಭಾಕರ್ ಅವರು, ಬಿಎಚ್ಇಒ ಶ್ರೀ ಧರಣೇಶ್ ಗೌಡ ಅವರು, ತಜ್ಞ ವೈದ್ಯರು, ಆರೋಗ್ಯ ಸಿಬ್ಬಂದಿ ಮತ್ತು ಶಾಲಾ ಮಕ್ಕಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಂಗವಾಗಿ ಇಂದು ಒಟ್ಟು 30 ಮಕ್ಕಳಿಗೆ ಎಚ್ಪಿವಿ ಲಸಿಕೆ ನೀಡಲಾಯಿತು. ಮಕ್ಕಳ ಆರೋಗ್ಯ ಮತ್ತು ಸುರಕ್ಷತೆಗಾಗಿ ಇಂತಹ ಲಸಿಕಾಕರಣ ಕಾರ್ಯಕ್ರಮಗಳು ಅತ್ಯಂತ ಮುಖ್ಯವಾಗಿದ್ದು, ಪೋಷಕರು ತಮ್ಮ ಮಕ್ಕಳಿಗೆ ಸಮಯಕ್ಕೆ ಸರಿಯಾಗಿ ಲಸಿಕೆ ಹಾಕಿಸಿಕೊಳ್ಳುವಂತೆ ವೈದ್ಯರು ಮನವಿ ಮಾಡಿದರು. ಕರುನಾಡ ನ್ಯೂಸ್. ಈ ಸುದ್ದಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನೋಡ್ಕೊಳ್ಳೋದಕ್ಕೆ ನಮ್ಗೆ ಯಾರು ಬೇಕು ಅಂತಂದ್ರೆ ಫಸ್ಟ್ ಟೈಮ್ ಅಲ್ಲ, ನಿಮ್ಗೆಲ್ಲರಿಗೂ ಭಯ ಇತ್ತಲ್ವಾ, ಅದಕ್ಕೋಸ್ಕರ ಭಯ ಹೋಗಲಾಡಿಸೋದಕ್ಕೆ ಜೊತೆಗೆ ಏನೇ ಆದ್ರೂ ಹೆಚ್ಚು ಕಡಿಮೆ ಆದ್ರೂ ನಿಮ್ಮ ಜೊತೆಗೆ ಇರ್ತಾರೆ. ಅದಕ್ಕೆ ಮಕ್ಕಳ ವೈದ್ಯ ತಜ್ಞರಂತ ಡಾಕ್ಟರ್ ಇವರು ನಮ್ಮ ಇಂದಿರಾ ಮೇಡಮ್ ಕೂಡ ಇದ್ದಾರೆ. ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ನಾನು ತುಂಬಾ ವೆಲ್ಕಮ್ ಮಾಡ್ತೇನೆ. ನಮ್ಮ ಆರೋಗ್ಯ ಇಲಾಖೆಯ ನಮ್ಮ ಕಚೇರಿ ಎಲ್ಲ ಸಿಬ್ಬಂದಿ ಮಿತ್ರರಿಗೆ ನಮ್ಮ ಎಲ್ಲ ದೇಶದ ಮಕ್ಕಳು ಸಾಂಕೇತಿಕವಾಗಿ ವ್ಯಾಕ್ಸಿನೇಷನ್ ಮಾಡ್ತಾರೆ. ನೀವು ಯಾರಾದ್ರೂ ಕೂಡ ಫಸ್ಟ್ ಟೈಮ್ ಯಾರು ಮಾಡಿದ್ರೆ ಕೊರೋನಾ ನೀವೇ ಸಾಕಿ ಆಗ್ತೀವಿ.